ನಮ್ಮ ಅರವಿಂದ್ ಸರ್ ತುಂಬ ವರ್ಷ ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೀವಿ. ನಾಟ್ ಗ್ಯಾರಂಟಿ ನ್ಯೂಸ್ ಅಂತ ಅಲ್ಲ, ಕಳೆದ ಒಂದು 20 ವರ್ಷಗಳಿಂದ ಆಲ್ಮೋಸ್ಟ್ ನಾವೆಲ್ಲ ಅವ್ರನ್ನ ನೋಡಿದ್ದೀವಿ. ಸೊ ಈ ಸಂಸ್ಥೆ ಆರಂಭದಿಂದಲೂ ಕೂಡ ಅರವಿಂದ್ ಸರ್ ನಮ್ಮ ಸಂಸ್ಥೆ ಜೊತೆಯಲ್ಲಿದ್ದಾರೆ. ಸೊ ಸತೀಶ್, ಈ ಚಾನಲ್ ಕಟ್ಟುವಂಥ ವಿಚಾರ ರಾಧೇರೇಗೌಡರು ಅವಾಗ ನೀವು ನಮ್ಗೆ ಸಿಕ್ಕಿರಲಿಲ್ಲ. ಶಿವಸ್ವಾಮಿಯವರು ನಾವೆಲ್ಲ 5 ವರ್ಷಗಳ ಹಿಂದೆ ಮಾಡಬೇಕು ಅಂತ ದೊಡ್ಡ ಕನಸನ್ನು ಹೊತ್ಕೊಂಡಿದ್ವಿ. ಅದು ಎಷ್ಟು ಮೀಟಿಂಗ್ಗಳು ಮಾಡಿದ್ವು, ಅದು ಏನೇನೋ ಇತ್ತೋ, ಏನೇನು ಪ್ಲ್ಯಾನ್ಗಳಿತ್ತೋ, ಆದರೆ ಅದು ಸಕ್ಸಸ್ ಆಗಲಿಲ್ಲ. ಆದರೆ ಬಹುಶಃ ಶಿವಸ್ವಾಮಿಯ ಹೃದಯದ ಅಂತರಾಳದಲ್ಲಿ ಒಂದು ನಾನು ಯಾಕೆ ಮಾಡಬಾರ್ದು ಅಂತಕ್ಕಂಥ ಆ ಒಂದು ಕೆಟ್ಟ ಧೈರ್ಯ 5 ವರ್ಷ ಹಿಂದೆನೇ ಇತ್ತು ಅಂತ ಕಾಣುತ್ತೇನೋ. ಯಾಕೆ ಅಂದರೆ ಸಾಕಷ್ಟು ಜನರ ಅಂದರೆ ಸಹೋದ್ಯೋಗಿಗಳ ಜೊತೆಗೆ ಒಡನಾಡಿರ್ತಕ್ಕಂಥವ್ರು, ಅವ್ರಿಗೆ ಯಾರು ಪರಿಚಯ ಇಲ್ಲ ಅಂತಿಲ್ಲ, ಎಲ್ಲರೂ ಪರಿಚಯ ಇರ್ತಕ್ಕಂಥವ್ರು. ಅವರು ಚಾನಲ್ನ ಒಳಭಾಗದಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ಸಾಕಷ್ಟು ಜನರ ಮೆಚ್ಚುಗೆಗೆ ಪಾತ್ರರಾಗಿರ್ತಕ್ಕಂಥವ್ರು. ಎಸ್ಪೆಷಲಿ ಕಂಟೆಂಟ್ ವಿಚಾರ ಅಂತ ಬಂದಾಗ ಶಿವಸ್ವಾಮಿಯವರ ಎತ್ತಿದ ಕೈ ಅಂತಕ್ಕಂಥ ಮಾತುಗಳು ಅವರಾಗೆ ಹೇಳೋದಲ್ಲ, ನಾವಾಗೆ ಹೇಳೋದಲ್ಲ, ಹೊರಗಡೆ ಎಲ್ಲ ಮಾತಾಡ್ತಕ್ಕಂಥದ್ದು ಅದು ಪ್ರೂವ್ ಆಗಿದೆ. ಆಮೇಲೆ ಶಿವಸ್ವಾಮಿಯವ್ರದ್ದು ಒಂದು ಭಾಳ ನಾನು ಇಷ್ಟವರೆಗೂ ಬಂದಾಗಿಂದ ನಾನು ಗಮನಿಸ್ತಾ ಇರೋದೊಂದು ಅಂಶ ಅಂತಂದರೆ ಏನೂ ಹೇಳಲ್ಲ, ಅವರು ಮಾಡಿ ತೋರಿಸ್ತಾರೆ ಅಷ್ಟೇ. ಹಿಂಗಾಗತ್ತೆ ನಮಗೂ ಹೇಳಿರಲ್ಲ, ಮಾಡಿ ತೋರಿಸ್ತಾರೆ. ಆಮೇಲೆ ಈಗ ಚಾನಲ್ ಆನಿಯರಾಗೋದು ಯಾವಾಗ ಅಂತ ಕೇಳಿದ್ರೆ ಇರಲಿ ಸ್ವಲ್ಪ ದಿನ ಇರಲಿ ಇದೇನಪ್ಪ ಎಲ್ಲ ಹಂಗೆ ಹೊರಗಡೆ ಎಲ್ಲ ಕೇಳ್ತಾರೆ, ಎಲ್ಲ ಕೇಳಿದ್ರೆ ಏನು ಉತ್ತರ ಕೊಡಬೇಕು ಅಂದರೆ ಇರಲಿ ಅಣ್ಣ ಸುಮ್ಮೀರಣ್ಣ ಮಾಡೋದು ಸುಮ್ಮೀರಣ್ಣ ಅಂತ. ಬಟ್ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತಗೊಂಡ್ರೆ ಯಾವ ರೀತಿಯಲ್ಲಿ ಹೆಜ್ಜೆ ಹಾಕ್ತಾ ಹೋಗ್ತೀವಿ ಅಂತಕ್ಕಂಥ ಒಂದು ಫೌಂಡೇಶನ್ ರೆಡಿ ಮಾಡಿಕೊಂಡೇ ಅವರು ಈ ವ್ಯವಸ್ಥೆಗೆ ಕೈ ಹಾಕ್ತಾರೆ ಅಂತಕ್ಕಂಥದ್ದು ನಾ ಇವತ್ತಿನವರೆಗೂ ಈ ಕ್ಷಣದವರೆಗೂ ಗಮನಿಸಿರ್ತಕ್ಕಂಥ ಅಂಶ. ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ಈಗ ನನಗೆ ಸ್ವಲ್ಪ ಕೋಪ ಬಂದರೆ ಹಂಗಲ್ಲ ಸುಮ್ಮನೆ ಸಮಾಧಾನ ಆ ಥರ ಎಲ್ಲರನ್ನೂ ವಿಶ್ವಾಸ ತಗೊಳ್ತಕ್ಕಂಥ ಒಂದು ಶಕ್ತಿ ಕೂಡ ಅವರಲ್ಲಿದೆ. ಇವತ್ತು ಒಂದು ಚಾನಲ್ ಕಟ್ಟುವಂಥದ್ದು ಅಂತಂದರೆ ಅಲ್ಲಿ ಹೋಗಿ ಏನು ತರಕಾರಿ ಮಾರ್ಕೆಟಿಗೆ ಹೋಗಿ ತರಕಾರಿ ತೊಗೊಂಬಂದಂಗಲ್ಲ, ಹಣ್ಣು ತೊಗೊಂಬಂದು ಮಾರಾಟ ಮಾಡ್ದಂಗಲ್ಲ. ಆದರೆ ಎಲ್ಲರಿಗೂ ಒಂದು ಹುಟ್ಟತಕ್ಕಂಥ ಪ್ರಶ್ನೆ, ಯಾಕೆ ಬೇಕಿದು? ಹತ್ತಲ್ಲಿ ಒಂದಾಗುತ್ತಾ ಅಂತ. ಹತ್ತಲ್ಲಿ ಒಂದಾಗಕ್ಕೆ ಅವಕಾಶ ಕೊಡಲ್ಲ. ಯಾಕೆಂದರೆ ಎಲ್ಲ ರಾಧವರು ಕೂಡ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ಒಂದು ಗೃಹಿಣಿ ಅವರು, ಯಾರನ್ನೂ ಕೇರ್ ಮಾಡದೆ ಮಾತಾಡ್ತಕ್ಕಂಥವ್ರು. ಅದಕ್ಕೆ ಬೆಂಬಲವಾಗಿ ಶಿವಸ್ವಾಮಿಯವರು ಕೂಡ ಕಂಟೆಂಟ್ ಏನು ಹಿಂದ್ಗಡೆ ನಿಂತ್ಕೊಂಡು ಹಿಂಗೆ ಅಂತ ನಿಂತ್ಕೊಂಡು PCR ಎಲ್ಲ ಮತ್ತೊಂದು ಕಡೆ ನಿಂತ್ಕೊಂಡು ಹೇಳ್ತಕ್ಕಂಥ ಶಕ್ತಿಯನ್ನು ಅದು ಆಟೋಮೆಟಿಕಲಿ ಬಂದ್ಬಿಡುತ್ತೆ ಅವರಿಗೆ. ಅದೇನು ಬರ್ಕೊಳ್ಳೋ ಪ್ರಶ್ನೆ ಇಲ್ಲ ಅವ್ರಿಗೆ, ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಹೀಗೆಲ್ಲ ಒಂದು ಒಳ್ಳೆಯ ಅದೃಷ್ಟದ ಒಂದು ಇದು ಟೀಮ್ ಅಂತ ಹೇಳ್ಬೋದು ನಾವು. ಯಾಕೆಂದರೆ ಶಿವಸ್ವಾಮಿ ಗಳಿಸಿರ್ತಕ್ಕಂಥ ಆಸ್ತಿ ಏನಪ್ಪ ಅಂತಂದರೆ ಇಂಥ ಜನಸಮೂಹ, ಇಂಥ ಟೀಮು. ಆ ಟೀಮಲ್ಲಿ ನಾವೆಲ್ಲ ಸದಸ್ಯರಾಗಿ ಇವತ್ತು ಅಂದರೆ ಒಂದು ಕುಟುಂಬದ ಸದಸ್ಯರು. ಗ್ಯಾರಂಟಿ ನ್ಯೂಸ್ ಅಂದರೆ ಎಲ್ಲರೂ ಕೂಡ ಒಂದು ಕುಟುಂಬದ ಸದಸ್ಯರಾಗಿದ್ದಾರೆ. ಆರೋಹಣ ವಿಜುವಲ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಏನು ಸಂಸ್ಥೆ ಹೆಸರಿಟ್ಟಿದ್ದಾರೆ, ಅದರ ಅಡಿಯಲ್ಲಿ ಇವತ್ತೇನು ನಡೀತಾ ಇದೆ, ಅದಕ್ಕೆ ಗ್ಯಾರಂಟಿ ನ್ಯೂಸು, ಅದಕ್ಕೆ ಯಶಸ್ಸು ಮೊದಲ ಹೆಜ್ಜೆ. ಅದಕ್ಕೆ ಜನರ ಆಶೀರ್ವಾದ ಕೂಡ ಸಿಗ್ತಾ ಇದೆ ಅಂತಕ್ಕಂಥದ್ದು ನಾವು ಗಳಿಸಿರ್ತಕ್ಕಂಥ ಇವತ್ತಿನ 9/18 ಆರಂಭವಾದ ದಿನದಿಂದ ಇಲ್ಲಿವರೆಗೂ ಗಳಿಸಿರ್ತಕ್ಕಂಥ ಫೋನ್ಗಳು, ಫೋಟೋಗಳು, ಮತ್ತೊಂದು ಎಲ್ಲವೂ ಕೂಡ. ಹೆಂಗಿದೆ ರೆಸ್ಪಾನ್ಸ್? ಹೆಂಗಿದೆ? ಚೆನ್ನಾಗಿ ಬರ್ತಿದೆಯಾ? ಖಂಡಿತವಾಗ್ಲೂ ಅದ್ರ ಬಗ್ಗೆ ಎರಡನೇ ಅನುಮಾನನೇ ಇಲ್ಲ. ಆದರೆ ಈಗ ರಾಧವ್ರು ಅವಾಗಲೇ ಹೇಳಿದ್ರು, ನೋಡ್ತಾ ಇರಿ ನಾಳೆ ಸಂಜೆ ಅಂತ ಹೇಳಿದ್ರಲ್ಲ, ಹಾಗೆ ಒಂದೊಂದೇ ಶುರುವಾಗುತ್ತೆ, ಆರಂಭ ಆಗುತ್ತೆ. ಆಮೇಲೆ ಬಹುಶಃ ಅನೇಕ ಸಹೋದ್ಯೋಗಿ ಮಿತ್ರರು ಕೂಡ ಏನು ಶಿವಸ್ವಾಮಿಯವರ ತಂಡ ಏನು ಮಾಡತ್ತಪ್ಪ ಅಂಥೇಳಿ ತಲೆ ಕೆಡಿಸ್ಕೊಂಡಿರ್ತಾರೆ, ಸ್ವಾಭಾವಿಕ. ಆದರೆ ಜನಸಮೂಹ ಇದೆಯಲ್ಲ, ಈಗ ನಾವು ಕೊಟ್ಟ ಭರವಸೆಯನ್ನು ಹುಸಿ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ. ಒಂದು ಕೂಲಿ ಕಾರ್ಮಿಕರಾಗಲಿ, ರೈತರಾಗಲಿ, ಸೈನಿಕರಾಗಲಿ ಅವರ ಧ್ವನಿಯಾಗಿ ಇವತ್ತು ಅವರ ಪರವಾಗಿ ಗ್ಯಾರಂಟಿ ನ್ಯೂಸು ಗ್ಯಾರಂಟಿಯಾಗಿ ನಿಲ್ಲುತ್ತೆ. ಒಂದು ಅವರನ್ನು ರಕ್ಷಣೆ ಮಾಡುತ್ತೆ, ಅವ್ರ ನ್ಯಾಯವನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಹೆಜ್ಜೆ ಹಾಕತ್ತೆ. ಆ ಒಂದು ವಿಶ್ವಾಸ, ಶಕ್ತಿ, ಆ ಬಲ ಜನನೂ ಕೊಡ್ತಾರೆ. ನಮ್ಮ ಹತ್ರನೂ ಸ್ವಲ್ಪ ಡೆಪಾಸಿಟ್ ಇದೆ.